ಏನಂತಂದರೆ ನಿನ್ನನ್ನು ನಂಬಿರುವಂಥ ಮನಸ್ಸು ಯಾವಾಗಲೂ ನಿಶ್ಚಿಂತೆಯಾಗಿ ಇರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ನಿಶ್ಚಿಂತೆಯಾಗಿ ಇರುತ್ತಂತೆ. ಅಂದರೆ ನಿಶ್ಚಿಂತೆ ಅಂತಂದರೆ ಯಾವ ಚಿಂತೆನೂ ಇರುವುದಿಲ್ಲ ಮನಸ್ಸಿಗೆ. ದೇವರನ್ನೇ ಅದು ನಂಬಿರುವಂಥದ್ದಾಗಿರಿಂದ ಯಾವುದರ ಕುರಿತಾಗಿಯೂ ಚಿಂತೆ ಮಾಡೋದಿಲ್ಲ. ಯಾರಿಗೆ ಆತನ ಮಾತುಗಳು ಕೊಡಲ್ಪಟ್ಟಿರುತ್ತೋ ಆ ಮಾತುಗಳನ್ನು ಅವನು ಏನು ಮಾಡ್ತಾನೆ ಅಂತಂದರೆ ಕಲ್ಪಿಸಿಕೊಳ್ಳುತ್ತಾ ಇರ್ತಾನೆ. ಹಲ್ಲೆಲೂಯಾ. ಒಂದು ದೇವರ ವಾಕ್ಯವನ್ನು ನೀನು ಇಮ್ಯಾಜಿನೇಷನ್ಗೆ ತಗೊಂಡುಕೊಂಡು ನಿನ್ನ ಆಲೋಚನೆಗೆ ತೆಗೆದುಕೊಂಡು ನೀನು ಅದನ್ನು ಮೆಡಿಟೇಷನ್ ಮಾಡೋದಾದರೆ, ನೀನು ಅದನ್ನು ಧ್ಯಾನಿಸುವುದಾದರೆ ಅದು ಅದೇ ಪ್ರಕಾರವಾಗಿ ಕಾರ್ಯ ಮಾಡುವಂಥದ್ದಾಗಿರುತ್ತೆ. ಆಮೇಲೆ ಒಂದು ಟ್ಯಾಬ್ಲೆಟ್ ಹೇಗೆ ಮನುಷ್ಯನ ಒಳಗೆ ಹೋಗಿ ಕಾರ್ಯ ಮಾಡುತ್ತೆ, ನಿಜನೇ ಇಲ್ವಾ? ಅದು ಕಾರ್ಯ ಮಾಡುತ್ತೆ ಅಂತಂದರೆ ದೇವರ ಮಾತುಗಳು ಸಹ ಕಾರ್ಯ ಮಾಡುವಂಥದ್ದಾಗಿರುತ್ತೆ. ಆಮೇಲೆ ಹೇಳ್ರಿ, ಹೋದ್ವಾರ ಪಾಸ್ಟ್ ಹೇಳಿದಾಗೆ ಕಾದಂಬರಿಯಾಗೆ ಓದ್ಕೊಂಡು ಹೋಗಬಾರ್ದು. ಕಾದಂಬರಿ ಒಂದು ಸಾರಿ ಓದಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ಇಂಟ್ರೆಸ್ಟ್ ಬರೋಲ್ಲ, ಕೇಳಿದ ಕಥೆನೇ ಅಲ್ವಾ. ಆದರೆ ಆ ಥರ ಓದಿದಲೇ ಈ ವಾಕ್ಯ ಇದನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳುವಾಗ ಈ ವಾಕ್ಯ ನಿನ್ನೊಳಗೆ ಜೀವವಾಗಿ ಪರಿಣಮಿಸುವಂಥದ್ದಾಗಿರುತ್ತೆ. ಆಮೇಲೆ ವರ್ಷಿಪ್ ಮಾಡುವಾಗ ಸೇವಕರು ಹೇಳ್ತಾ ಇರ್ತಾರೆ, ಏನು ಹೇಳ್ತಾರೆ? ಸುಮ್ಮನೆ ಆಡಬೇಡ್ರಿ, ಹಾಡನ್ನು ಇಮ್ಯಾಜ್ ಮಾಡಿರಿ. ಯಾಕೆ ಇಮ್ಯಾಜ್ ಮಾಡಬೇಕು? ಕಾಣಿಕೆಗೆ ಆಡುವಾಗ್ಲೂ ಅಷ್ಟೇ, ಯಾವಾಗ ಹಾಡು ಹೇಳಿದ್ರು ಅದನ್ನು ಇಮ್ಯಾಜ್ ಮಾಡ್ತಾನೆ ಇರಬೇಕು. ನೀವು ಆ ಹಾಡನ್ನು ನೀವು ತೆಗೆದುಕೊಳ್ಬೇಕು. ಆವಾಗ ಅದರೊಳಗಿರುವಂಥ ಜೀವ ನಿನ್ನ ಹೃದಯದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿರುತ್ತೆ. ನಾವು ಹೆಂಗೆ ಇಮ್ಯಾಜ್ ಮಾಡ್ತೀವಿ ಅಂತ ಅದನ್ನು ಹೇಳ್ತೀನಿ ನೋಡಿ. ಯಾರಾದರೂ ದೂರ ಆಗಿಬಿಟ್ರೆ ಏನು ಮಾಡ್ತೀರಾ? ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಯಾರನ್ನು ಇಮ್ಯಾಜ್ ಮಾಡ್ತೀರಾ? ಸುಳ್ಳೆಲ್ಲಿ ಬರ್ತದೆ? ಯಾರನ್ನು ಇಮ್ಯಾಜ್ ಮಾಡ್ತಿದ್ದೀರಾ? ಯಾರು ನಮ್ಮನ್ನು ಬಿಟ್ಟೋಗಿದ್ದೀರೋ ಅವರನ್ನೇ ಇಮ್ಯಾಜಲ್ಲಿ ತಗೊಂಡು ಆಡ್ತಿರ್ತೀವಿ ಅಲ್ವಾ? ಆದರೆ ಹಾಡುಗಳು ಇರುವಂಥದ್ದು ಆತನನ್ನು ನೆನೆಸಿ ಆಡಲಿಕ್ಕೋಸ್ಕರವಾಗಿ. ಆಮೇಲೆ ಅದನ್ನು ಇಮ್ಯಾಜ್ ಮಾಡಬೇಕು. ನಾವು ಸಾಮಾನ್ಯವಾಗಿ ಎಲ್ಲರೂ ಮಾಡಿರುವಂಥ ತಪ್ಪು, ಈ ಇಮ್ಯಾಜಿನೇಷನ್ನ ಬಿಟ್ಬಿಡ್ರಿ. ಹಲ್ಲೆಲೂಯಾ. ದಾವೀದನು ಆ ಇಮ್ಯಾಜಿನೇಷನಲ್ಲಿ ಇರಲಿಲ್ಲ. ಅವನು ತನ್ನ ದೇವರು ಯಾರೆಂಬುದಾಗಿ ಅದನ್ನು ತಿಳಿದಿದ್ದ. ಹೇಗೆ ಇತ್ತು? ದಾವೀದನು ಅವನು ಏನು ಮಾಡಿದ ಅಂತಂದರೆ, ತನ್ನ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗಿಸಿ ಹೇಗೆ ಇಸ್ರಾಯೇಲರನ್ನು ಹೊರಗೆ ತಂದಿದ್ದಾನೆ, ಕಾನಾನ್ ದೇಶದ ಒಳಗೆ ಅವರನ್ನು ಹೇಗೆ ನಡೆಸಿದ್ದಾನೆ, ಅವರು ಕಟ್ಟದೇ ಇರುವಂಥ ಮನೆಯನ್ನು ಹೇಗೆ ಕೊಟ್ಟಿದ್ದಾನೆ, ಅವರು ಬೆಳೆಯದೇ ಇರುವಂಥ ಬೆಳೆಯನ್ನು ಆತನು ಹೇಗೆ ಕೊಟ್ಟಿದ್ದಾನೆ, ಅವರು ನೆಡದೇ ಇರುವಂಥ ದ್ರಾಕ್ಷಾ ಲತೆಗಳನ್ನು ಹೇಗೆ ಅವರು ತಿಂದಿದ್ದಾರೆ, ಎಲ್ಲ ಫಲವೃಕ್ಷಗಳನ್ನು ಅವರು ತಿನ್ನುವಂತೆ ದೇವರವರಿಗೆ ಕೃಪೆ ಮಾಡಿಕೊಟ್ನಲ್ಲ. ಹಾಗಾದರೆ ಅದೇ ದೇವರನ್ನು ತಾನೇ ನಾನು ಆರಾಧಿಸ್ತಿರುವಂಥದ್ದು. ಆ ಒಂದು ಎಲ್ಲ ಅದ್ಭುತಗಳನ್ನು ಅವನೇನು ಮಾಡ್ತಿದ್ದಾನೆ ಅಂದರೆ ಹೃದಯದಲ್ಲಿ ಧ್ಯಾನಿಸ್ತಾ ಇದ್ದಾನೆ. ಎಲ್ಲಿ ಅಂತಂದಾಗ ಎಲ್ಲಿ ಧ್ಯಾನಿಸ್ತಾ ಇದ್ದಾನೆ? ಅಡವಿಯಲ್ಲಿ ಅವನು ಧ್ಯಾನಿಸ್ತಾ ಇದ್ದಾನೆ. ಯಾವಾಗ ಧ್ಯಾನಿಸ್ತಾ ಇರ್ತೀರೋ ಆಗ ನಿಮಗೆ ಟೈಮ್ ಹೋಗುವಂಥದ್ದು ಗೊತ್ತಾಗೋದಿಲ್ಲ. ನೀವೇನು ವಾಕ್ಯವನ್ನು ಮೆಡಿಟೇಷನ್ ಮಾಡಬೇಕು. ಹಲ್ಲೆಲೂಯಾ. ವಾಕ್ಯವನ್ನು ಹೃದಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಅದನ್ನೇ ಯೋಚಿಸ್ತಾ ಇರಬೇಕು. ಅದನ್ನು ಯೋಚಿಸುವಾಗ ಏನಾಗುತ್ತೆ ಅಂತಂದರೆ ಟೈಮ್ ಹೋಗೋದೇ ನಿನಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಏನು ಯೋಚನೆ ಮಾಡ್ತೀವೋ ಅದರ ಮೇಲೆ ನಮ್ಮ ಜೀವಿತವು ಅಡಕವಾಗಿರುತ್ತೆ. ಆಮೇಲೆ ಅದನ್ನು ಯೋಚಿಸುವುದನ್ನು ಬಿಟ್ಟು ಬಿಡ್ರಿ. ಕೆಲಸಕ್ಕೆ ಹೋಗುವಂಥ ನಿಮಗೆ ನಾನು ಹೇಳುವಂಥದ್ದು ಏನಂತಂದರೆ, ನಿಮ್ಮ ಒಳಗೆ ಆತನ ನುಡಿಗಳಿರಿ. ಹಲ್ಲೆಲೂಯಾ. ನೀವು ಹೋಗುವಾಗ, ಕೆಲಸ ಮಾಡುವಾಗ ನೀವು ಹೇಳ್ರಿ, ದೇವರೇ, ಯಾವ ಪರೋಹನ ಆತ್ಮವೂ ಸರಿ ನಮ್ಮನ್ನು ಸ್ವಾಮಿ ದುಡಿತಕ್ಕೆ ಏನಂತಂದ್ರೆ ಅಧೀನಪಡಿಸಬಾರ್ದು. ಅದನ್ನು ಯೇಸುವಿನ ನಾಮದಲ್ಲಿ ನಾನು ಅದನ್ನು ಬ್ರೇಕ್ ಮಾಡ್ತೇನೆ. ಆಮೇಲೆ ಇಲ್ಲ, ಈಗ ಯೋಚಿಸ್ರಿ, ಇಸ್ರಾಯೇಲರು ಬಿಟ್ಟು ಕೆಲಸ ಮಾಡುವಾಗ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಅಂಥವರನ್ನು ಕರ್ತನಾದ ದೇವರು ಹೇಗೆ ಬಿಡಿಸಿದ್ದಾನಲ್ವಾ ಅಲ್ಲ, ಹೇಗೆ ಬಿಡಿಸಿದ್ದಾನೆ, ಅದೇ ದೇವರು ನನ್ನನ್ನು ಸಹ ಬಿಡಿಸ್ತಾನಲ್ವಾ. ಆಮೇಲೆ ಇವತ್ತು ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರೋ ನೀವು ಒಂದು ತಿಳ್ಕೊಳ್ಬೇಕು, ಇಸ್ರಾಯೇಲರನ್ನು ಬಿಡಿಸಿದಂಥ ಅದೇ ದೇವರು, ಆ ಬಿಟ್ಟಿ ಕೆಲಸದಿಂದ ಬಿಡಿಸಿದಂಥ ಅದೇ ದೇವರು ಇವತ್ತು ನಿಮ್ಮನ್ನು ಸಹ ಅದರಿಂದ ಬಿಡುಗಡೆ ಕೊಟ್ಟು ಹಾಲು ಜೇನು ಹರಿಯುವಂಥ ದೇಶದಲ್ಲಿ ನಿಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಎಂದಿಗೂ ಬದಲಾವಣೆ ಆಗಲಿಲ್ಲ. ಆಮೇಲೆ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಇಲ್ಲ. ನನ್ನ ದೇವರು ಯಾರೆಂಬಂಥ ಇಮ್ಯಾಜಿನೇಷನಲ್ಲಿ ನಾವು ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ನಾವು ಅದರಲ್ಲಿ ನಿಲ್ಲುವಂಥವ್ರಲ್ಲ. ಕರ್ತನಾದ ದೇವರು
ನಮಗೆ ಬೇರೆ ರೀತಿಯಾದಂಥ ಒಂದು ಅನುಭವವನ್ನು ಕೊಟ್ಟಿದ್ದಾನೆ. ಅದು ಯಾವುದು ಅಂತಂದರೆ ನಾವು ಆತನ ವಾಕ್ಯದಲ್ಲಿ ನಿಲ್ಲಲಿಕ್ಕೋಸ್ಕರವಾಗಿ. ಆಮೇಲೆ ಹೇಳ್ರಿ, ಸಮಸ್ಯೆಯನ್ನೇ ಇಮ್ಯಾಜಿನೇಷನ್ ಮಾಡದೆ ದೇವರ ವಾಕ್ಯವನ್ನು ಇಮ್ಯಾಜಿನೇಷನ್ ಮಾಡುವಂಥವ್ರಾಗಿರಬೇಕು. ಹಲ್ಲೆಲೂಯಾ. ಈಗ ನಿಮಗೆ ಆಶೀರ್ವಾದ ಬೇಕೇ ಬೇಕು. ಆಶೀರ್ವಾದ ಎಲ್ಲರಿಗೂ ಬೇಕು ಅಂತಂದಾಗ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇರ್ತೀರ. ಆದರೆ ಸಮಸ್ಯೆನೇ ಇಟ್ಟು ಆಶೀರ್ವಾದವನ್ನು ಕೇಳ್ತಾ ಇದ್ದೀರಾ. ದೇವರೇ, ನಾನು ಈ ಸಮಸ್ಯೆಯಿಂದ ಬಿಡುಗಡೆ ಆಗಬೇಕು, ನನ್ನನ್ನು ಆಶೀರ್ವದಿಸು ಎಂಬುದಾಗಿ ಕೇಳೋದಕ್ಕಿಂತ ಯಾಕೋಬನು ಒಂದು ದೇವರೊಟ್ಟಿಗೆ ಹೋರಾಡ್ತಾ ಇದ್ದಾನೆ. ಎಲ್ಲಿ? ಎಬ್ಬು ಕೊಳೆ ಹತ್ರ ಹೋರಾಡ್ತಾನೆ ಅಲ್ಲ. ದೇವರೊಟ್ಟಿಗೆ ಅವನು ಹೋರಾಡುವಾಗ, ಅವನು ಹೋರಾಡೋದಕ್ಕಿಂತ ಮುಂಚಿತವಾಗಿ ತನ್ನ ಮಾವನ ಮನೇಲಿ ಇರುವಾಗ ಅಷ್ಟು ದಿನ ತನ್ನ ದೇವರ ಮಾತುಗಳನ್ನು ಅವನು ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಏನು ಆತನು ಮಾತನಾಡಿದ? ಲೂಚ್ನಲ್ಲಿ ಆತನ ದರ್ಶನವನ್ನು ಕೊಟ್ಟು ನಿನ್ನ ಸಂತತಿಯನ್ನು ನಾನು ಏನು ಮಾಡ್ತೇನೆ? ಆಶೀರ್ವದಿಸ್ತೇನೆ. ನಿನ್ನನ್ನು ಆ ದೇಶದಿಂದ ಹಿಂತಿರುಗಿ ಏನು ಮಾಡ್ತೇನೆ? ನಿನ್ನ ಸ್ವದೇಶಕ್ಕೆ ನಾನು ಬರಮಾಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವನ್ನು ಅವನು ಮೆಡಿಟೇಷನ್ ಮಾಡಿದ್ದಾನೆ. ಆಮೇಲೆ ಅವನ ಮನಸ್ಸಿನಲ್ಲಿ ಪ್ರತಿದಿನ ಯೋಚಿಸಿದ್ದಾನೆ. ಒಂದು ವಾಗ್ದಾನವನ್ನು ಅವನು ಎಷ್ಟೋ ವರ್ಷಗಳ ಕಾಲ ಅವನು ಯೋಚನೆ ಮಾಡಿದ್ದಾನೆ. ಆ ಯೋಚನೆ ಏನಾಯಿತು ಅಂತಂದರೆ, ಒಂದು ದಿನ ಅದು ನೆರವೇರುವಂಥ ಕಾಲ ಬಂತು. ಆ ಒಂದು ಟೈಮಲ್ಲಿ ಯಾವಾಗ ಅವರ ಮಾವನ ಮನೆಯಲ್ಲಿ ಆ ವಾಕ್ಯವನ್ನು ಮೆಡಿಟೇಷನ್ ಮಾಡ್ತಾನೋ, ಆಗ ಅವನು ಯೋಚಿಸ್ತಾ ಇರುವಂಥ ದಿನಗಳಲ್ಲಿ ಅವನು ಒಂದು ಅಂದ್ಕೊಂಡ, ನಾನು ಆಗ ಮಲಗಿರುವಾಗ ಕನಸಿನಲ್ಲಿ ನನ್ನ ದೇವರಿಗೆ ಕಾಣಿಸಿಕೊಂಡ. ಒಂದು ವೇಳೆ ನಾನು ಹಿಂತಿರುಗುವಾಗ ನನ್ನ ದೇವರು ಹಾಗೆ ಕಾಣಿಸಿಕೊಂಡು ಬಿಟ್ಟರೆ ನಾನು ಮಾತ್ರ ಅವನನ್ನು ಬಿಡೋದಿಲ್ಲ, ಆಶೀರ್ವದಿಸುವವರೆಗೂ ಅಂತ ಒಂದು ದೃಢ ನಿರ್ಧಾರ ತನ್ನ ಮನಸ್ಸಿನಲ್ಲಿ ಇಮ್ಯಾಜಿನೇಷನಲ್ಲಿ ಮಾಡಿಬಿಟ್ಟ. ಆಮೇಲೆ ನೀನು ಹಾಗೆ ನಿನಗೆ ಕೊಟ್ಟಂಥ ವಾಗ್ದಾನ ನೆರವೇರುವವರೆಗೂ ನಾನು ಮಾತ್ರ ನನ್ನ ದೇವರನ್ನು ಬಿಡೋದಿಲ್ಲ ಎಂಬಂಥ ಒಂದು ದೃಢ ನಿರ್ಧಾರ ನಿಮಗೆ ಬೇಕು. ಹಲ್ಲೆಲೂಯಾ. ಸಾಲ ಇದೆ ಅಂತ ತಕ್ಷಣವೇ ಒಂದು ಇಮ್ಯಾಜಿನೇಷನ್ ಮಾಡ್ತೀಯ. ಈ ತಿಂಗಳು ನಿನಗೆ ಸಾಲ ತೊಗೊಳ್ಬೇಕು. ನೀನು ಏನು ಇಮ್ಯಾಜಿನೇಷನ್ ಮಾಡ್ತೀಯ? ಬೆಳಗ್ಗೆ ಸಾಲ ಕೇಳಬೇಕು, ಏನಂತ ಅಂದ್ಕೊಳ್ತೀರ ನೀವು? ಏನು ಆಲೋಚಿಸ್ತೀರಾ? ಯಾರು ಕೊಡ್ತಾರೆ? ಯಾರ ಹತ್ರ ಹೋಗಿ ಕೇಳಬೇಕು? ಆಮೇಲೆ ಅವ್ರು ಕೊಡ್ತಾರಾ ಇಲ್ವಾ? ಹೆಂಗೆ ಸಾಲ ಕೇಳಬೇಕು? ಏನಂತ ಕೇಳಬೇಕು? ಇದೆಲ್ಲ ಯೋಚಿಸ್ತೀರಲ್ವಾ? ಅದೇ ಥರನೇ ದೇವರ ವಾಕ್ಯ ಏನು ಹೇಳುತ್ತೆ? ನೀನು ಅನೇಕ ಜನರಿಗೆ ಸಾಲ ಕೊಡುವೇ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಅಲ್ವಾ? ಹೇಳಿದ್ದಾರೆ ತಾನೆ. ಆ ವಾಗ್ದಾನವನ್ನು ನೀನು ನಿನ್ನ ಜೀವಿತದಲ್ಲಿ ನೆರವೇರುವವರೆಗೂ ನೀನು ಧ್ಯಾನಿಸ್ತಾ ಇರಬೇಕು. ಆಮೇಲೆ ಅದನ್ನು ಇಮ್ಯಾಜಿನೇಷನ್ ಮಾಡಬೇಕು. ನಾವೇನು ಮಾಡ್ತೀವಿ ಇಲ್ಲಿ? ಆಮೇಲೆ ಹೇಳ್ತೀವಿ, ನಾಳೆ ಮರ್ತೋಗ್ಬಿಡ್ತೀವಿ. ಅದನ್ನು ಬಿಡದೆ ಯಾರು ಹಿಡಿದುಕೊಳ್ತಾರೋ ಅವರ ಒಳಗಿಂದ ಜೀವಧಾರೆಗಳು ಹೊರಟು ಬರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಕರ್ತನ ಅಪೇಕ್ಷೆ ಪಡ್ತಾ ಇದ್ದಾನೆ. ಆಮೇಲೆ ಒಂದು ಏನೇ ಆಗಿರ್ಬೋದು, ನಾವು ಹೊರಗಿನಿಂದ ಪಡೆದುಕೊಳ್ಳಲಿಕ್ಕೆ ಎಷ್ಟು ಆತುರದಿಂದ ಪಡ್ಕೊಳ್ತೇವೆ ಅಲ್ವಾ? ಹೊರಗಿನಿಂದ ಒಂದು ಸಾಲ ಪಡೀಲಿಕ್ಕೆ ಏನೆಲ್ಲ ಉಪಾಯ ಮಾಡ್ತೇವೆ. ಅದೇ ಒಂದು ಅವನು ಬರೆದಂಥ ಎಲ್ಲ ಕೀರ್ತನೆಯೂ ಒಂದು ಇಮ್ಯಾಜಿನೇಷನಲ್ಲೇ ಬಂದಂಥದ್ದು. ಕೀರ್ತನೆ 103 ಮತ್ತು 27ನೇ ಕೀರ್ತನೆ, ಇವೆಲ್ಲ ಏನಂತಂದರೆ ಕೀರ್ತನೆ 125, ಇವೆಲ್ಲ ಇಮ್ಯಾಜಿನೇಷನ್. ಅವನೇನು ಹೇಳ್ತಾನೆ? ಅಡವಿಯಲ್ಲಿ ಇದ್ದಾನೆ, ಪರ್ವತಗಳೆಲ್ಲ ಇರುವಾಗ ಅವನು ಹೇಳ್ತಾನೆ, ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಹೇಗೋ ಹಾಗೆಯೇ ಇಂದಿನಿಂದ ಸದಾಕಾಲ ಯೆಹೋವನು ನನ್ನ ಸಂಗಡ ಇರುವನು. ಆಮೇಲೆ ಈ ರೀತಿಯಾದಂಥ ವಾಕ್ಯಗಳನ್ನು ಅವನು ಏನು ಮಾಡ್ತಿದ್ದಾನೆ? ಮಾತನಾಡ್ತಾನೆ. ಸನ್ನಿವೇಶಕ್ಕೆ ತಕ್ಕ ಹಾಗೆ ತನ್ನ ಸುತ್ತ ಅವನ ವಾಕ್ಯ ಎಂಬ ಬೇಲಿಯನ್ನು ಅವನು ಹಾಕ್ತಾ ಇದ್ದಾನೆ. ಹಾಗಾದರೆ ನಿಮಗೂ ಕರ್ತನೆ ಏನು ಮಾಡಿದ್ದಾನೆ? ವಾಕ್ಯಗಳನ್ನು ಬರೆದಿಟ್ಟಿದ್ದಾನೆ. ಆಮೇಲೆ ಆ ವಾಕ್ಯಗಳನ್ನು ನೀವು ಮಾತನಾಡುವಂಥವರಾಗಿ ಇರ್ರಿ. ಅದನ್ನು ಧ್ಯಾನಿಸ್ತಾ ಇರ್ರಿ. ಅದು ಇಮ್ಯಾಜಿನೇಷನ್ ಎಷ್ಟು ಮಾಡ್ತಿರೋ, ವಾಕ್ಯವನ್ನು ಎಷ್ಟು ಇಮ್ಯಾಜಿನೇಷನ್ ಮಾಡ್ತಿರೋ, ಯಾವಾಗ ಕೊರತೆ ಬರುತ್ತೋ ಆಗ ಹೇಳ್ರಿ, ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡುವುದೇ ಇಲ್ಲ. ಕತ್ತಲೆ ಇರುವಾಗ ನಿಮ್ಮ ಜೀವಿತದಲ್ಲಿ ಯಾವ ಕ್ಷೇತ್ರದಲ್ಲಿ ಕತ್ತಲೆ ಇದೆಯೋ ಆ ಕತ್ತಲೆ ಇರುವಾಗ ನೀವು ಹೇಳ್ರಿ, ಕರ್ತನು ನಮ್ಮನ್ನು ಗಾಢಾಂಧಕಾರದಿಂದ ಕರ್ತನ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನನ್ನನ್ನು ಆತನು ಎಲ್ಲಿ ನಡೆಸಿದ್ದಾನೆ? ಬೆಳಕಿನಲ್ಲಿ ಆತನು ನಡೆಸಿದ್ದಾನೆ. ನಾವು ಕತ್ತಲೆಗೆ ಸಂಬಂಧಪಟ್ಟವರಲ್ಲ, ನಾವು ಬೆಳಕಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಇಂಥ ಎಲ್ಲ ವಾಕ್ಯಗಳನ್ನು ನೀನು ಧ್ಯಾನಿಸ್ತಾ ಇರುವಾಗ ಏನಾಗುತ್ತೆ ಅಂತಂದರೆ ಜೀವಧಾರೆಗಳು ನಿನ್ನ ಒಳಗಿಂದ ಹೊರಟು ಬರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಅನಾರೋಗ್ಯ ಬರುವಾಗ ಅದನ್ನು ಯೆಹೋವ ರಾಫ. ಆಮೇಲೆ ಹೇಳ್ರಿ, ಹುಷಾರು ಇಲ್ದಿದ್ದಾಗ ನಮಗೆ ಮೊದಲು ಯಾರು ಜ್ಞಾಪನ ಬರ್ತಾರೆ? ನೀನೇ ಫಸ್ಟ್ ಹೇಳ್ಬೇಕು. ನನಗೆ ನೀನು ಮ್ಯಾನಿಫೆಸ್ಟೇಷನ್ ಆಗಬೇಕು. ಫಸ್ಟ್ ಹೇಳು. ಹಾಂ, ಸ್ವಲ್ಪ ಕಿವಿ ನೋವು ಬಂತು ಅನ್ಕೋ, ಯಾರು ನೆನ್ಪು ಬರ್ತಾರೆ? ಹಾಂ, ವಾಕ್ಯನ? ಹಾಂ, ಡಾಕ್ಟ್ರು ನೆನ್ಪು ಬರ್ತಾರೆ ಅಲ್ವಾ? ಅದೇ ದೇವರ ವಾಕ್ಯ ಏನು ಹೇಳುತ್ತೆ? ನಾನು ನಿನ್ನನ್ನು ಗುಣಪಡಿಸುವಂಥ ಆರೋಗ್ಯದಾಯಕನು. ಆಮೇಲೆ
ಅದ್ಯಾಕೆ ನೆನಪಿಗೆ ಬರಲ್ಲ? ಹಲ್ಲೆಲೂಯಾ. ನೀವು ಹೋಗಬೇಡ ಅಂತ ಹೇಳೋದಿಲ್ಲ. ಅದ ಜೀವ ಎಲ್ಲಿಟ್ಟಿದ್ದಾನೆ ಅಂತಂದರೆ ವಾಕ್ಯದಲ್ಲೇ ಆತನ ಇಟ್ಟಿದ್ದ. ಮೊದಲು ಮಾತನಾಡು, ಖಂಡಿತವಾಗಲೂ ಅದನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಆತನು ನುಡಿದ ಮಾತು ನಿನ್ನ ಒಳಗೆ ನೆರವೇರಿಸದೆ ಅದು ತಿರುಗಿ ಬರೋದಿಲ್ಲ ಅಂತೆ ವಾಪಸ್. ಹಲ್ಲೆಲೂಯಾ. ನೀವೊಂದು ಸಾರಿ ಮಾತನಾಡಿದ್ರೆ ಆ ಮಾತು ಏನಾಗುತ್ತೆ ಅಂತಂದರೆ ಇಷ್ಟಾರ್ಥವನ್ನು ನೆರವೇರಿಸುತ್ತಂತೆ. ನೀನು ಏನು ಕೇಳಿದೆಯೋ ಅದನ್ನು ನೆರವೇರಿಸೇ ತಂದೆಯ ಬಳಿಗೆ ಹೋಗುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಖಂಡಿತವಾಗಿಯೂ ವಾಕ್ಯವನ್ನು ಎತ್ತಿ ಮಾತನಾಡಿ. ಆಮೇಲೆ ನಾವು ಕಟ್ಟದೇ ಇರುವಂಥ ಮನೆಯನ್ನು ಕರ್ತನು ನಮಗೆ ಕೊಡುವ ಆತನಾಗಿದ್ದಾನೆ. ಆಮೇಲೆ ಖಂಡಿತವಾಗ್ಲೂ ದೇವರು ಏನು ವಾಗ್ದಾನ ಮಾಡಿದಾತನೋ ಆತನ ನಂಬಿಗಸ್ತನಾಗಿದ್ದಾನೆ. ಆಮೇಲೆ ಎಲ್ಲ ಸಿಚುವೇಷನನ್ನು ಆತನು ಮಾರ್ಪಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಆತ್ಮದಲ್ಲಿ ನಾವು ತುಂಬಲ್ಪಟ್ಟವರಾಗಿ ಇಮ್ಯಾಜಿನೇಷನ್ ಮಾಡಬೇಕು. ಆಮೇಲೆ ರೋಗದ ಕುರಿತಾಗಿಯೋ, ಸಾಲದ ಕುರಿತಾಗಿಯೋ, ಸಮಸ್ಯೆ ಕುರಿತಾಗಿಯೋ, ಇಲ್ಲ ಸವಾಲುಗಳ ಕುರಿತಾಗಿಯೋ ನಾವು ಇಮ್ಯಾಜಿನೇಷನ್ ಮಾಡ್ತಾ ಇರ್ತೇವೆ, ಕಲ್ಪನೆಗಳನ್ನು ಮಾಡ್ತಾ ಇರ್ತೇವೆ. ಮುಂದೆ ಏನಾಗ್ಬಿಡುತ್ತೋ ಎಂಬಂಥ ಭಯದಿಂದ ಕಲ್ಪನೆಗಳನ್ನು ಮಾಡ್ತಾ ಇರ್ತೇವೆ. ಅದೇ ಏನು ಮಾಡುತ್ತೆ ಅಂತಂದರೆ ನಮ್ಮ ಶರೀರಕ್ಕೆ ಒಂದು ರೋಗವನ್ನು ತರುವಂಥದ್ದಾಗಿರುತ್ತೆ. ನಮ್ಮ ಶರೀರವನ್ನು ಅದು ನಾಶಪಡಿಸುವಂಥದ್ದಾಗಿರುತ್ತೆ. ಅದನ್ನು ಬಿಟ್ಟು ದೇವರ ವಾಕ್ಯ ಹೇಳುತ್ತೆ, ನೀನು ಎಷ್ಟೇ ಸಾಲದಲ್ಲಿ ಇದ್ದರೂ, ನೀನು ಎಷ್ಟೇ ರೋಗದಲ್ಲಿ ಇದ್ದರೂ, ನೀನು ಸಮಸ್ಯೆಯಲ್ಲಿ ಇದ್ದರೂ ನೀನು ವೀಕ್ ಅಲ್ಲ. ಸಮಸ್ಯೆಯಲ್ಲಿರುವಾಗ ನಿನ್ನ ಬಾಡಿ ಹೇಳುತ್ತೆ, ಸಮಸ್ಯೆನ ಧ್ಯಾನಿಸುವಾಗ, ಸಮಸ್ಯೆ ಕುರಿತು ಯೋಚಿಸುವಾಗ ಬಾಡಿ ಹೇಳುತ್ತೆ ನೀನು ವೀಕ್ ಅಂತ. ದೇವರ ವಾಕ್ಯವನ್ನು ನೀನು ಧ್ಯಾನಿಸುವಾಗ, ಸಮಸ್ಯೆಗಳ ಮಧ್ಯದಲ್ಲಿ ನೀನು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರ ವಾಕ್ಯ ಹೇಳುತ್ತೆ ನೀನು ಭಾಳ ಸ್ಟ್ರಾಂಗ್ ಆಗಿದೆಯಾ ಎಂಬುದಾಗಿ. ಆಮೇಲೆ ನಿನ್ನನ್ನು ಬಲವುಳ್ಳವನಾಗಿಯೋ ಬಲಹೀನನಾಗಿಯೋ ನಿರ್ಧರಿಸುವಂಥದ್ದು ಯಾವುದು ಅಂತಂದರೆ ನೀನು ಮಾಡುವಂಥ ಇಮ್ಯಾಜಿನೇಷನ್. ಆಮೇಲೆ ನೀನು ಏನನ್ನು ಯೋಚಿಸುತ್ತೀಯೋ ಅದೇ ನಿನ್ನನ್ನು ವೀಕ್ ಆಗಿಯೋ ಇಲ್ಲ ಸ್ಟ್ರಾಂಗ್ ಆಗಿಯೋ ಮಾರ್ಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ನೀವು ವೀಕ್ ಪರ್ಸನ್ನ, ಸ್ಟ್ರಾಂಗ್ ಪರ್ಸನ್? ಸ್ಟ್ರಾಂಗ್ ಆಗಿದ್ದೇವೆ. ಹಲ್ಲೆಲೂಯಾ. ಸಮಸ್ಯೆಯನ್ನು ಮನೆಯಲ್ಲಿ ಮಾತನಾಡುವುದಿಲ್ಲ, ನಾವು ದೇವರ ವಾಕ್ಯವನ್ನು ಎತ್ತಿ ಮಾತನಾಡುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಅದನ್ನು ಇಮ್ಯಾಜಿನೇಷನ್ ಮಾಡುವಂಥವರಾಗಿರಬೇಕು. ಆಮೇಲೆ ಹೊರಗೆ ಬರುವಂಥ ಇನ್ಫಾರ್ಮೇಷನ್ನೇ ನಮ್ಮ ಶರೀರವನ್ನು ಹಾಳು ಮಾಡುತ್ತೆ ಅಂತಂದರೆ, ಅದಕ್ಕೆ ಅಷ್ಟು ಕೆಪಾಸಿಟಿ ಇದೆ ಅಂತಂದರೆ ಜೀವವುಳ್ಳಂಥ ದೇವರ ವಾಕ್ಯಕ್ಕೆ ಇನ್ನೂ ಅಧಿಕವಾದಂಥ ಕೆಪಾಸಿಟಿ ಇದೆ. ಹಲ್ಲೆಲೂಯಾ. ಅದಕ್ಕೆ ಇನ್ನೂ ಶಕ್ತಿ ಇದೆ. ನೀನು ಆತನ ನುಡಿಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ರಿ. ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಆಲೋಚಿಸ್ರಿ. ಆಲೋಚಿಸ್ತಾ ಇರುವಾಗಲೇ ಆ ಜೀವ ನಿನ್ನೊಳಗೆ ಕಾರ್ಯ ಮಾಡುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಗೊಲ್ಯಾತನನ್ನು ಕೊಲ್ಲುವಾಗ ದಾವೀದನು ಅಂದರೆ ಇಸ್ರಾಯೇಲ್ ಎಲ್ಲರೂ ಭಯಪಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. 40 ದಿನ ಹಗಲು ഇരുಳು ಬಂದು ಗೊಲ್ಯಾತನ ಏನು ಮಾಡ್ತಿದ್ದಾನೆ? ಇಸ್ರಾಯೇಲರ ಮುಂದೆ ಬಂದು ಸವಾಲು ಇಡ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಾದರೂ ಒಬ್ಬ ಗಂಡಸಿದ್ರೆ ನನ್ನನ್ನು ಸೋಲಿಸ್ರಿ ಅಂತ. ಆದರೆ ಅವ್ರು ಬಹಳ ಭಯಪಡ್ತಾ ಇದ್ದಾರೆ. ಆದರೆ ದಾವೀದನು ಮಾತ್ರ ಭಯಪಡದೆ ನಿಂತಿದ್ದಾನೆ. ಯಾಕೆಂದರೆ ಅವನು ಯುದ್ಧದ ದಿನದಲ್ಲಿ ಮಾತ್ರ ದೇವರ ವಾಕ್ಯವನ್ನು ಅರಿಕೆ ಮಾಡಲಿಲ್ಲ. ಆಮೇಲೆ ಹೇಳ್ರಿ, ಯಾವತ್ತು ಅರಿಕೆ ಮಾಡಲಿಲ್ಲ? ನಿಮಗೆ ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾಯಿದೆ? ಯುದ್ಧದ ದಿನದಲ್ಲಿ ಅರಿಕೆ ಮಾಡಲಿಲ್ಲ. ಸಮಸ್ಯೆ ಬರುವಾಗ ದೇವರ ವಾಕ್ಯವನ್ನು ಅರಿಕೆ ಮಾಡೋದಲ್ಲ. ಎಲ್ಲ ದಿನವೂ 365 ದಿನವೂ ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರಬೇಕು. ಹಲ್ಲೆಲೂಯಾ. ಆಗ ಮಾತ್ರನೇ ನೀನು ಗೊಲ್ಯಾತನನ್ನು ಎದುರಿಸಲಿಕ್ಕೆ ಸಾಧ್ಯ. ಆಮೇಲೆ 40 ದಿನಗಳು ಅವನು ಬಂದು ನಿಂತು ಮಾತನಾಡುವಾಗ ಇಸ್ರಾಯೇಲ್ಯರು ಏನೇನು ಮಾಡಿದ್ರು? ಭಯಪಟ್ಟರು. ಯಾಕೆ ಅಂದರೆ ಅವರನ್ನು ನಡೆಸಿದಂಥ ದೇವರು ಎಂಥವನು ಎಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಆದರೆ ದಾವೀದನಿಗೆ ಮಾತ್ರ ಅವನು ಚಿಕ್ಕ ಪ್ರಾಯದಿಂದಲೇ ಅವನು ಏನು ಮಾಡಿದ ಅಂತಂದರೆ ದೇವರ ನುಡಿಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡ. ಆಮೇಲೆ ಆತನು ಮಾಡಿದಂಥ ಅದ್ಭುತ ಕೃತ್ಯಗಳನ್ನು ಅವನು ಹೃದಯದಲ್ಲಿ ಇಟ್ಟುಕೊಂಡ. ಹಾಗಾಗಿ ಅವನೇನು ಮಾಡ್ತಿದ್ದಾನೆ? ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸೋದಕ್ಕೆ ಇವನು ಎಷ್ಟು ಮಾತ್ರದವನು ಎಂಬುದಾಗಿ ಧೈರ್ಯವಾಗಿ ನಿಲ್ತಾ ಇದ್ದಾನೆ. ಆಮೇಲೆ ಆಲ್ರೆಡಿ ಅವನ ಇಮ್ಯಾಜಿನೇಷನಲ್ಲೇ ಇದ್ದಾನೆ. ಹಲ್ಲೆಲೂಯಾ. ಆಲ್ರೆಡಿ ಅವನ ಹೃದಯ ಏನಾಗಿದೆ? ತುಂಬಿ ಹೋಗ್ಬಿಟ್ಟಿದೆ ದೇವರ ಅದ್ಭುತಗಳಿಂದ. ಎಷ್ಟೋ ಏನಂತಂದರೆ ಉಪದ್ರವಗಳಿಂದ ಅಲ್ಲ, ಇಸ್ರಾಯೇಲರನ್ನ ರಾಜರುಗಳಿಂದ ತಪ್ಪಿಸಿದಂಥ ದೇವರು, ಅಂಥ ದೇವರು ನನ್ನೊಳಗೆ ಇರುವಾಗ ಇವನು ಎಷ್ಟು ಮಾತ್ರದವರು. ಹಲ್ಲೆಲೂಯಾ. ಆ ಇಮ್ಯಾಜಿನೇಷನ್ ನಿಮ್ಮ ಒಳಗೆ ಇರಬೇಕು. ಆಮೇಲೆ